ಈಗ ಇವರೇ ಅನ್ನೋದಕ್ಕೆ ದೃಢವಾದ ಸಾಕ್ಷಿ ನೋಡಿ. ಡಿ ಗ್ಯಾಂಗ್ಗೆ ಉರುಳಾಗುತ್ತಾ ಆ ಆರರ ಸಾಕ್ಷಿ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಸೇರಿ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯಲ್ಲಿ ರಕ್ತದ ಕಲೆ. ಯಾರ್ಯಾರ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ರೆ, ನಂಬರ್ 1 A2 ಆರೋಪಿ ದರ್ಶನ್, ಕಾರ್ತಿಕ್, ಕೇಶವ ಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಇವರ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಆ ರಕ್ತದ ಕಲೆ ರೇಣುಕಾಸ್ವಾಮಿದ್ದು. FSL ವರದಿಯಲ್ಲಿ ಇದು ದೃಢವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈ 6 ಜನ ಆರೋಪಿಗಳ ಬಟ್ಟೆ ಮೇಲಿರೋದು ರೇಣುಕಾಸ್ವಾಮಿಯ ರಕ್ತದ ಕಲೆ ಅನ್ನೋದು ದೃಢವಾದ ನಂತರ ಇವರಿಗೆ ಇದು ಎಷ್ಟು ಕಂಟಕ ಆಗುತ್ತೆ? ಈ ಪ್ರಕರಣಕ್ಕೆ ಈ ಸಾಕ್ಷಿ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ನಾಗರಾಜ್? ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ನಟ ದರ್ಶನ್ ಸೇರಿ ಒಟ್ಟು 6ಕ್ಕೂ ಹೆಚ್ಚು ಆರೋಪಿಗಳ ಒಂದು ಬಳಿಯಿಂದ ಏನು ಪೊಲೀಸರು ತನಿಖೆ ವೇಳೆಯಲ್ಲಿ ವಶಪಡಿಸಿಕೊಂಡಿದ್ರು. ಕೃತ್ಯದ ಸಮಯದಲ್ಲಿ ಆರೋಪಿಗಳು ಧರಿಸಿದಂಥ ಬಟ್ಟೆ, ಅದರ ಮೇಲೆ ರೇಣುಕಾಸ್ವಾಮಿಯ ಒಂದು ರಕ್ತದ ಕಲೆಗಳು ಇರೋದು ಪತ್ತೆ ಆಗಿದೆ ಅಂತೇಳಿ FSLನಿಂದ ವರದಿ ಬಂದಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಎಲ್ಲ ಆರೋಪಿಗಳು ಒಬ್ಬ ಆರೋಪಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ತಮ್ಮ ಬಟ್ಟೆಗಳನ್ನು ಕೃತ್ಯ ಎಸಗಿದ ನಂತರ ವಾಶ್ ಮಾಡಿದ್ರು. ಆದರೂ ಸಹ ಲುಮಿನಾಲ್ ಅನ್ನೋ ಕೆಮಿಕಲನ್ನು ಬಳಸಿ ಆ ಒಂದು ಲುಮಿನಾಲ್ ಟೆಸ್ಟ್ನಲ್ಲಿ ಏನು ರೇಣುಕಾಸ್ವಾಮಿಯ ಒಂದು ರಕ್ತದ ಕಲೆಗಳು ಇರೋದನ್ನು FSL ತಜ್ಞರು ಪತ್ತೆ ಹಚ್ಚಿ ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡುತ್ತೆ. ಏನು ರೇಣುಕಾಸ್ವಾಮಿ ಕೊಲೆ ನಡೆದಂಥ ಸಂದರ್ಭದಲ್ಲಿ ಈ ಆರೋಪಿಗಳು ಅಲ್ಲೇ ಇದ್ದರು. ಅಲ್ಲದೆ ರೇಣುಕಾಸ್ವಾಮಿಯನ್ನು ಶವವನ್ನು ಏನು ಸಾಗಾಟ ಮಾಡಿದ್ರು ಆ ಕಾರ್ನಲ್ಲೂ ಸಹ ಒಂದು ರೇಣುಕಾಸ್ವಾಮಿಯ ರಕ್ತದ ಕಲೆಗಳನ್ನು ಪತ್ತೆ ಹಚ್ಚುವಲ್ಲಿ ಒಂದು FSL ತಜ್ಞರು ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಗಾಡಿಯಲ್ಲೇ ಶವ ಸಾಗಾಟ ಮಾಡಿರೋದನ್ನು ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ. ನಾಗರಾಜ್, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಘಟ್ಟ ತಲುಪಿದ ಚಾರ್ಜ್ ಶೀಟ್ನ ಸಿದ್ಧತೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಕಾಕಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಸಾಕ್ಷಿದಾರರನ್ನ ಕಾಪಾಡುವುದೇ ದೊಡ್ಡ ಸವಾಲೀಗ. ಯಾರ್ಯಾರು 164 ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರಲ್ಲ, ಯಾರ್ಯಾರು ವಿಡಿಯೋ ಹೇಳಿಕೆಯನ್ನೆಲ್ಲ ಕೊಟ್ಟಿದ್ರಲ್ಲ, ಅವರನ್ನು ಕಾಪಾಡುವುದೇ ಈಗ ತನಿಖಾ ತಂಡಕ್ಕಿರುವಂಥ ದೊಡ್ಡ ಸವಾಲು. ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಸಾಕ್ಷಿದಾರ ದೂರುದಾರನ ಮೇಲೆ ಪರಿಣಾಮ ಬೀರಲು ಪ್ರಯತ್ನಿಸಿದವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಕಾಕಿ ಈ ಕುರಿತಾಗಿ ಚಿಂತನೆ ಮಾಡ್ತಾ ಇದೆ. ಯಾರಾದರೂ ಸಾಕ್ಷಿನಾಶ ಮಾಡೋದಕ್ಕೆ ಏನಾದರೂ ಹೊರಟಿದ್ರೆ ಅವರ ವಿರುದ್ಧವೂ ಕೂಡ ಇಲ್ಲಿ ಕಂಪ್ಲೇಂಟ್ ಅಥವಾ ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ತನಿಖಾ ಅಧಿಕಾರಿಗಳು. ಸದ್ಯಕ್ಕೆ ಯಾವ ಹಂತದಲ್ಲಿದೆ, ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಎಲ್ಲದರ ಮಾಹಿತಿ ಅಗೈನ್ ಲೈವ್ನಲ್ಲಿದ್ದಾರೆ ನಾಗರಾಜ. ಈಗ ಪೊಲೀಸರಿಗೆ ಅಥವಾ ತನಿಖಾ ತಂಡಕ್ಕೆ ಆ ಸಾಕ್ಷಿಗಳೇನಿದ್ದಾರೆ ಅವರನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜು. ಸದ್ಯ ಆ ನಿಟ್ಟಿನಲ್ಲಿ ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ, ತನಿಖೆ ಈಗ ಯಾವ ಹಂತಕ್ಕಿದೆ, ಹೆಚ್ಚಿನ ವಿವರ ಈ ವಿಚಾರದಲ್ಲಿ ಏನಿದೆ? ರಂಜಿತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ಬಹುತೇಕ ಮುಕ್ತಾಯ ಹಂತದಲ್ಲಿರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 1 ತಿಂಗಳಿಗಿಂತ ಕಡಿಮೆ ಅವಧಿ ಪೊಲೀಸರಿಗೆ ಇರ್ತಕ್ಕಂಥದ್ದು. ಈಗ ಪೊಲೀಸರ ಮುಂದೆ ಇರ್ತಕ್ಕಂಥ ಬಹುದೊಡ್ಡ ಸವಾಲು ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂಥ ಸಂದರ್ಭದಲ್ಲಿ ಪ್ರಮುಖ ಸಾಕ್ಷಿಗಳು ಯಾರಿದ್ದಾರೆ ಅವರುಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇರೋದನ್ನು ನಾವು ಹಿಂದಿನಿಂದಲೂ ಸಹ ಪೊಲೀಸರು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರ್ತಕ್ಕಂಥ ವಿಚಾರವನ್ನು ನೋಡ್ತಾ ಇದ್ವಿ. ಕೆಲವು ಸಾಕ್ಷಿಗಳನ್ನು ಭೇಟಿಯಾಗೋದು, ಅವರಿಗೆ ದುಡ್ಡಿನ ಆಮಿಷವನ್ನು ಹುಟ್ಟುವುದು ಅಥವಾ ಬೆದರಿಕೆ ಹಾಕುವುದು, ಈ ಎಲ್ಲ ಸಾಧ್ಯತೆಗಳು ಇರ್ತವೆ. ಈ ನಿಟ್ಟಿನಲ್ಲಿ ಇವರನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರೋ ಪೊಲೀಸರಿಗೆ ಹೊಸದಾಗಿ ಜಾರಿಗೆ ಬಂದಿರತಕ್ಕಂಥ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 238 ಅಡಿಯಲ್ಲಿ ಒಂದಷ್ಟು ಅವಕಾಶಗಳಿದ್ದಾವೆ. ಯಾರಾದರೂ ನ್ಯಾಯಾಲಯಕ್ಕೆ ಹಾಜರುಪಡಿಸಬಹುದಂಥ ಸಾಕ್ಷಿ ಮೇಲೆ ಪ್ರಭಾವ ಬೀರೋದಾಗಲಿ ಅಥವಾ ಅವರು ಸಾಕ್ಷಿಯನ್ನು ಹೇಳದಂತೆ ತಡೆಯೋದಾಗಲಿ ಅಥವಾ ಸಾಕ್ಷಿಯನ್ನಲ್ಲದೆ ಬೇರೆ ಅವ್ರ ಕಡೆಯಿಂದ ಬೇರೆ ಏನಾದರೂ ಮಾಡಿಸುವ ಪ್ರಯತ್ನ ಮಾಡ್ತಾ ಇದ್ದು ಅದು ತನಿಖಾಧಿಕಾರಿಯ ಗಮನಕ್ಕೆ ಬಂದರೆ ಅಂಥವರ ವಿರುದ್ಧ ಕ್ರಮವನ್ನು ದಾಖಲಿಸಬಹುದು. ಸೆಕ್ಷನ್ 238 ದಾಖಲಿಸಿ ಅವರ ಮೇಲೆ FIR ಮಾಡ್ಬೋದು ಅಂತ ಒಂದು ಇದನ್ನು ಈ ಒಂದು BNS ಕಾಯ್ದೆಯ ಸೆಕ್ಷನ್ 238 ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾರಾದರೂ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ತಿರ್ಚುವ ಮತ್ತು ಸಾಕ್ಷಿಗಳನ್ನು ಭೇಟಿ ಮಾಡಿ ಅವರ ಮನವೊಲಿಸಿ ಅವರನ್ನು ಬೇರೆ ರೀತಿ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಕೊಡಿಸೋ ಪ್ಲ್ಯಾನಲ್ಲಿದ್ದರೆ ಅಂಥವ್ರಿಗೆ ಕಾಕಿ ಈ ಒಂದು ಸೆಕ್ಷನ್ ಹಾಕಿ FIR ಹಾಕೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಶಿಕ್ಷೆ ಆಗೋ
ಅದು ತಪ್ಪಿಸಬಾರ್ದು ಅನ್ನೋಕ್ಕೆ ಕಾಕಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ರಂಜಿತ್. ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ರೆ ದರ್ಶನನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ನಾನಾ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಏನೇನು ಪ್ರಯತ್ನ ಪಡ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಹಿಂದೆ ಪವಿತ್ರ ಫ್ಯಾಮಿಲಿ ಗೂಢಾಚಾರಿಕೆಯನ್ನು ಮಾಡ್ತಾ ಇದೆ. ಪವಿತ್ರ ಕುಟುಂಬದ ಜೊತೆ ವಿಜಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿರೋದ್ರಿಂದಾಗಿ ಅಂದ್ರೆ ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ದರ್ಶನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಯಾರ್ಯಾರು ಸಂಪರ್ಕ ಮಾಡ್ತಿದ್ದಾರೆ, ಏನು ಎತ್ತ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಈಗ ಪವಿತ್ರ ಫ್ಯಾಮಿಲಿ ವಿಜಯಲಕ್ಷ್ಮಿ ಹಿಂದೆ ಬಿದ್ದಿದ್ದಾರೆ. ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರಾ ವಿಜಯಲಕ್ಷ್ಮಿ? ಪವಿತ್ರ ಕುಟುಂಬದ ಕಣ್ತಪ್ಪಿಸಲು ಹೊಸ ರಣತಂತ್ರವನ್ನ ಹೆಣೆದಿದ್ದಾರೆ ವಿಜಯಲಕ್ಷ್ಮಿ. ರಿಪಬ್ಲಿಕ್ ಕನ್ನಡದಲ್ಲಿ ವಿಜಯಲಕ್ಷ್ಮಿ ರಣತಂತ್ರದ ಸ್ಟೋರಿ ಇದು. ದರ್ಶನ್ ಭೇಟಿಯ ಸಮಯವನ್ನೇ ಬದಲಿಸಿದ ವಿಜಯಲಕ್ಷ್ಮಿ. ಪ್ರತಿ ಸೋಮವಾರ ಜೈಲಿಗೆ ಬರ್ತಾ ಇರುವ ವಿಜಯಲಕ್ಷ್ಮಿ ಬೆಳಿಗ್ಗೆ 10:00 ಬರ್ತಿದ್ರು. ಅದರ ಬದಲು ನಿನ್ನೆ ಮಧ್ಯಾಹ್ನ ದರ್ಶನ್ ಭೇಟಿಗೆ ಬಂದಿದ್ದಾರೆ. ಪವಿತ್ರ ಫ್ಯಾಮಿಲಿಯ ಕಣ್ತಪ್ಪಿಸಲು ಹೊಸ ತಂತ್ರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಹಾಗಾದ್ರೆ ವಿಜಯಲಕ್ಷ್ಮಿಯ ತಂತ್ರ ಏನು? ದರ್ಶನ್ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾರ್ಯಾರು ಕಣ್ಣು ತಪ್ಪಿಸ್ತಾ ಇದ್ದಾರೆ, ಏನಾಗ್ತಿದೆ ಹಾಗಾದ್ರೆ ಪರಪ್ಪನಗ್ರಹಾರ ಜೈಲಿನಲ್ಲಿ? ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಬಹಳ ಪ್ರಮುಖವಾಗಿ ವಿಜಯಲಕ್ಷ್ಮಿ ಪಡ್ತಿರುವಂಥ ಪಾಡು ಪ್ರಯತ್ನ ಅದು ಹೇಳಲಿಕ್ಕೆ ಅಸಾಧ್ಯ. ಈಗ ಪವಿತ್ರ ಫ್ಯಾಮಿಲಿಯ ಕಣ್ತಪ್ಪಿಸ್ತಿರೋದು ಯಾಕೆ, ಅಥವಾ ಅವರ ಕಣ್ತಪ್ಪಿಸಿ ಏನಾಗಬೇಕು? ಈಗ ದರ್ಶನ್ ಹೊರಗಡೆ ಬಂದರೆ ಅಲ್ವಾ ವಿಜಯಲಕ್ಷ್ಮಿ ಅವ್ರ ಲೆಕ್ಕಾಚಾರ? ಏನು ನಡೀತಿದೆ ಹಾಗಾದ್ರೆ ನವೀನ್? ರಂಜಿತ್, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ದರ್ಶನ್ ಈಗಾಗಲೇ ಏನು 50 ದಿನಕ್ಕೂ ಹೆಚ್ಚು ಪರಪ್ಪನಗ್ರಹಾರ ಜೈಲಿನಲ್ಲಿ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಆತನನ್ನು ಹೊರಗಡೆ ಕರೆದುಕೊಂಡು ಬರೋದಕ್ಕೆ ನಿರಂತರವಾಗಿ ಒಂದಷ್ಟು ಕಾನೂನು ಸೇರಿದಂತೆ ದೇವಸ್ಥಾನ ಹಾಗೂ ದೇವರುಗಳು ಕೂಡ ಮೊರೆಯನ್ನು ಹೋಗಿದ್ರು. ನಿರಂತರವಾಗಿ ಸೋಮವಾರ ಬೆಳಿಗ್ಗೆ 10:30ರಿಂದ 12 ಗಂಟೆಯ ಒಳಗಾಗಿ ಜೈಲಿಗೆ ಬಂದು ದರ್ಶನನ್ನು ಭೇಟಿಯಾಗೋದು. ನಾವು ಈ ಒಂದು ಕಳೆದ ವಾರವೂ ಕೂಡ ನೋಡಿದ್ವಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಚಂಡಿಕಾ ಹೋಮ ಮಾಡಿದ್ರು. ಅದಾದ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದಿರ್ಬೋದು, ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ರು. ಇದೆಲ್ಲ ದೇವರ ಮೊರೆ ಹೋಗಿರುವ ಜೊತೆಗೆ ಈಗ ಏನು ಪೊಲೀಸರು ಚಾರ್ಜ್ ಶೀಟ್ ಸಲ್ಲೋದಕ್ಕೆ ಒಂದಷ್ಟು ಅಂತಿಮ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾದ ಮೇಲಂತೂ ವಿಜಯಲಕ್ಷ್ಮಿ ಇನ್ನೊಂದಷ್ಟು ಚುರುಕಾಗಿದ್ದಾರೆ. ಯಾಕಂತ ಹೇಳಿದ್ರೆ, ಆ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಈ ಕುರಿತಂತೆ ಏನು ಸಹೋದರ ಅಂದರೆ ದರ್ಶನ್ ಸಹೋದರ ದಿನಕರ್ ತೂಗುದ ಜೊತೆ ಹಾಗೂ ಮನೆಯವರ ಜೊತೆ ಸೇರಿದಂತೆ ವಕೀಲರ ಮೂಲಕ ಒಂದಷ್ಟು ಚರ್ಚೆಯನ್ನು ವಿಜಯಲಕ್ಷ್ಮಿ ಮಾಡಿದ್ದು. ಈಗ ನಿನ್ನೆಯೂ ಕೂಡ ಜೈಲಿಗೆ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಏನೇ ಮಾಡಿದ್ರು ಸಹ ಇದ್ರ ಜೊತೆಗೆ ಪ್ರಮುಖವಾಗಿ ವಿಜಯಲಕ್ಷ್ಮಿ ಮುಂದೆ ಇರುವಂಥದ್ದು ಮುಂದಿನ ದಿನಗಳಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತೆ ಒಂದಾಗಬಾರ್ದು ಅನ್ನೋದು ಏನು ವಿಜಯಲಕ್ಷ್ಮಿ ಅವರ ಮುಂದಿರುವಂಥ ದೊಡ್ಡ ಟಾಸ್ಕ್. ಈ ಒಂದು ಪ್ರಕರಣದಲ್ಲಿಯೂ ಕೂಡ ಅಷ್ಟೇ, ವಿಜಯಲಕ್ಷ್ಮಿ ಜೈಲಿಗೆ ಬರೋದನ್ನು ನಿರಂತರವಾಗಿ ಪವಿತ್ರ ಗೌಡ ಜೈಲಿನ ಒಳಗಡೆ ಇದ್ರೂ ಸಹ ತನ್ನ ತಾಯಿ ಹಾಗೂ ತಂದೆ ಏನು ಜೈಲಿಗೆ ಭೇಟಿ ಕೊಡ್ತಾ ಇದ್ರು ಮಗಳನ್ನ ನೋಡೋದಕ್ಕೆ, ಈ